ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ದೇವರು ಈ ರಾತ್ರಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆತನ ಪರಿಶುದ್ಧವಾದ ಸಾನ್ನಿಧ್ಯ ನಾವೆಲ್ಲರೂ ಅನುಭವಿಸುವಂತೆ ಇದು ನಮ್ಮೆಲ್ಲರನ್ನ ದೇವನು ಯಥೇಚ್ಛವಾಗಿ ಆತನ ಕೃಪಾ ವರಗಳಿಂದ ತುಂಬಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇದು ಅನೇಕ ಜನ ನಮ್ಮಲ್ಲಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡಂಥ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಳ್ಳೋಣ. ನಮ್ಮ ಕುಟುಂಬಗಳನ್ನು, ಕ್ರಿಸ್ತನನ್ನೇ ಅರಿಯದಂತಹ ಒಂದೊಂದು ವ್ಯಕ್ತಿಗಳನ್ನು, ಕ್ರಿಸ್ತನನ್ನು ತೊರೆದವರನ್ನು, ಕ್ರಿಸ್ತರನ್ನು ಧಿಕ್ಕರಿಸಿದವರನ್ನು, ಇದು ಸಭೆಯಲ್ಲಿದ್ದು ನಾನಾ ರೀತಿಯ ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು, ಅವರ ನಿಲುವಂಗಿಯನ್ನು ಚೀಟು ಹಾಕಿ ಸಭೆಯನ್ನು ನಾನಾ ರೀತಿಯಲ್ಲಿ ನಿಂದನೆ ಅವಮಾನಪಡಿಸಿದಂಥ ಒಂದೊಂದು ವ್ಯಕ್ತಿಗಳನ್ನು ಸಹ ಸ್ಮರಿಸಿಕೊಳ್ಳುತ್ತಾ, ಕೆಟ್ಟದೇ ತುಂಬಿ ಕೆಟ್ಟದನ್ನೇ ಮಾಡಲು ತೀರ್ಮಾನಿಸಿರುವಂಥ ವ್ಯಕ್ತಿಗಳನ್ನು ಹಾಗೂ ಅನೀತಿಯನ್ನು ನೀತಿವಂತನು ಅನೀತಿ ಎಂಬುದಾಗಿ ಪರಿಗಣಿಸಿದಂಥ ವ್ಯಕ್ತಿಗಳನ್ನು ಈ ನಿಮಿಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನ್ಯಾಯಕ್ಕೆ ಮನುಷ್ಯನಲ್ಲ, ನ್ಯಾಯಕ್ಕೆ ದೇವನು, ಆ ನ್ಯಾಯವನ್ನು ದೇವನು ಅನುಗ್ರಹಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಪ್ರತಿಯೊಂದು ಹೃದಯವು ಆತ್ಮರ ಅಭಿಷೇಕದಲ್ಲಿ ತುಂಬಲಿ. ನಾವು ವ್ಯಕ್ತಿಯ ಹಿಂದೆ ಹೋಗದೆ ಶಕ್ತಿಯ ಹಿಂದೆ, ಯೇಸು ಕ್ರಿಸ್ತನ ಮಹಾಶಕ್ತಿಯೊಂದಿಗೆ ಆತನ ಹಿಂದೆ ನಾವು ನಡೆಯುವಂಥ ವ್ಯಕ್ತಿಯಾಗಿ ನಮ್ಮಲ್ಲಿ ಅನುಗ್ರಹಿಸಲಿ, ಆಶೀರ್ವದಿಸಲಿ ಎಂಬುದಾಗಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ, ಆತ್ಮರ ಅಭಿಷೇಕಕ್ಕಾಗಿ ಪರಿಶುದ್ಧಾತ್ಮರೇ ನಮ್ಮೆಲ್ಲರನ್ನ ಬಲಪಡಿಸಿ, ಇದೋ ನಾವು ಎಂದಿಗೂ ಎಲ್ಲಿಯೂ ಕುಗ್ಗಿ ಹೋಗದಂತೆ, ನಾವೆಲ್ಲಿಯೂ ನಮ್ಮ ವಿಶ್ವಾಸ ತಪ್ಪಿ ಹೋಗದಂತೆ ನಿನ್ನ ಕೃಪಾ ವರವನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ಆತ್ಮರ ಅಭಿಷೇಕಕ್ಕಾಗಿ ಎಲ್ಲರೂ ಸೇರಿ ಗೀತೆಯೊಂದಿಗೆ ಸ್ತುತಿಸೋಣ. ಸಂತರೇ, ಕಾವಲುದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿನರೇ, ತೆರೆಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪಾ ಆಶೀರ್ವಾದವನ್ನು, ವರದಾನವನ್ನು, ಬಿಡುಗಡೆಯನ್ನು, ಸಾಂತ್ವನದ ವಾಗ್ದಾನದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಒಕ್ಕುವಂತೆ ಎಲ್ಲ ಸೈತಾನನ ಪ್ರವರ್ತನೆಗಳಿಂದ ಬಿಡುಗಡೆ ಮಾಡಿ ಕ್ರಿಸ್ತ ಯೇಸುವಿನಲ್ಲಿ ಅಚಲವಾದ ವಿಶ್ವಾಸ ಹಾಗೂ ದೃಢವಾದಂಥ ಒಂದೊಂದು ಕ್ಷಣದ ಆ ಭಕ್ತಿಯಲ್ಲಿ ನಮ್ಮನ್ನು ಮುನ್ನಡೆಸಿ ಎಂಬುದಾಗಿ ಆ ಸಂತರ, ಪ್ರವಾದಿಗಳ, ರಥಸಾಕ್ಷಿಗಳ, ಅಪೊಸ್ತಲರ ರೀತಿಯಲ್ಲಿ ನಮ್ಮನ್ನು ಸಹ ಮುನ್ನಡೆಸಿ ಎಂಬುದಾಗಿ ಆತ್ಮರ ಅಭಿಷೇಕದೊಂದಿಗೆ ನಾವೆಲ್ಲರೂ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ, ಎಲ್ಲರೊಟ್ಟಾಗಿ ನಮ್ಮ ಮರಿಯೇ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಭಾರತ ದೇಶಕ್ಕಾಗಿ ಹಾಗೂ ಮುಂದೆ ಬರುವಂಥ ಒಳ್ಳೆಯ ಧರ್ಮಾಧ್ಯಕ್ಷರಿಗಾಗಿಯೂ ಪ್ರಾರ್ಥಿಸೋಣ. ಒಳ್ಳೆಯ ಆಧ್ಯಾತ್ಮಿಕವಾದಂಥ ವಿಶ್ವಾಸದಲ್ಲಿ ನಡೆಸುವಂಥ ಹಾಗೂ ಎಲ್ಲ ಸೈತಾನನ ಕಾರ್ಯವನ್ನು ಮೆಟ್ಟಿ ನಿಲ್ಲುವಂಥ ಹಾಗೂ ನಿಲ್ಲಿಸುವಂಥ ಒಂದು ಒಳ್ಳೆಯ ಧರ್ಮಾಧಿಕಾರಿಗೆ ಬರುವಂತೆ ಈ ನಿಮಿಷದಲ್ಲಿ ಮಧ್ಯಸ್ಥಿಯೊಂದಿಗೆ ಪ್ರಾರ್ಥಿಸೋಣ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೂ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೇಸ್ ದಿ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ದಿ ಲಾರ್ಡ್ಲಿ ದಯವಿಟ್ಟು ಕುಳಿತುಕೊಳ್ಳ್ರಿ. ಹಾಲೆಲೂಯಾ. ದೇವರ ಆಶೀರ್ವಾದ ಬಂದವರು ದೇವನ ಅಭಿಷೇಕವನ್ನು ಪಡೀಲಿ. ದೇವರು ನಮ್ಮೆಲ್ಲರನ್ನ ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ, ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ದೇವರ ವಾಕ್ಯಕ್ಕೆ ನಾವು ಪರಿಶುದ್ಧವಾದಂಥ ವಾಗ್ದಾನ ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಿಮಗಾಗಿ ನಾವು ಪೂಂಡಿ ಹಾಗೂ ವೆಳಂಗಣ್ಣಿಯಲ್ಲಿ ನಿಮಗಾಗಿ ನಾವು ಭಾರಪಟ್ಟು ಪ್ರಾರ್ಥಿಸಿದ್ದೇವೆ. ಯಶಸ್ವಿಯಾದಂಥ ಧ್ಯಾನ ದೇವರು ನಡೆಸಿಕೊಟ್ಟಿದ್ದಾರೆ. ದೇವನಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದೋ ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಸಹ ದೇವರು ನಮಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ. ಬಂದಂಥ ನೀವು ದೇವನ ಅಭಿಷೇಕವನ್ನು ಹೊಂದಿ ಯಥೇಚ್ಛವಾಗಿ
ದೇವನ ಆಶ್ರಯದಲ್ಲಿ, ದೇವನ ಕೃಪೆಯಲ್ಲಿ, ದೇವನ ಸಹ ಸಂಗಮದಲ್ಲಿ ನಾವು ನಡೆಯುವಂಥ ಮಕ್ಕಳಾಗಿ ದೇವರು ನಮ್ಮನ್ನು ಮಾರ್ಪಡಿಸಲೆಂಬುದಾಗಿ ಈ ನಿಮಿಷದಲ್ಲಿ ಪ್ರಾರ್ಥಿಸುತ್ತಾ, ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ವೇದನೆಗಳು ಬಂದಾಗ ಮನುಷ್ಯನು ಚಂಚಲ ಚಿತ್ತನಾಗದೆ ಯಾರು ಕ್ರಿಸ್ತನ ನಿಬಂಧನೆಗಳನ್ನು ಪಾಲಿಸ್ತಾನೋ ಅಂಥವನನ್ನು ದೇವನು ಸಂರಕ್ಷಿಸಿ ಕಾಪಾಡುವಂಥ ದೇವರು. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ನೀವು ನನ್ನ ಆಶ್ರಯಕ್ಕೆ ಬನ್ನಿ ಎಂಬುದಾಗಿ. ಎಂಥ ಒಂದು ಸಂದರ್ಭ ಬಂದರೂ ಮನುಷ್ಯನಿಗೆ ಕಷ್ಟಗಳು ಹಲವಾರು, ಒಂದಲ್ಲ ಎರಡಲ್ಲ, ಮನುಷ್ಯನಿಗೆ ಹಲವಾರು ಕಷ್ಟಗಳು, ಹಲವಾರು ದುಃಖಗಳು. ಈ ದುಃಖವು ಮನುಷ್ಯನನ್ನು ಹೀನ ಸ್ಥಿತಿಗೆ ತಗೊಂಡೋಗ್ತದೆ. ಅದೇ ರೀತಿಯಲ್ಲಿ ಕಷ್ಟಗಳು ಮನುಷ್ಯನನ್ನು ಚಂಚಲತೆಗೆ ತಗೊಂಡೋಗ್ತದೆ. ಈ ಮನುಷ್ಯನು ಚಂಚಲ ಚಿತ್ತನಾಗದೆ ಹಾಗೂ ಹೀನ ಸ್ಥಿತಿಗೆ ಹೋಗದಂತೆ ಅವನನ್ನೇ ಅವನು ಕಾಪಾಡಿಕೊಳ್ಳುವಂಥ ಒಂದು ಶಕ್ತಿಯೇ ಅವನ ಆತ್ಮ. ಸರಿಯಾಗಿ ಗಮನಿಸಿ, ಆತ್ಮ ಬಲ ಇಲ್ಲದಿದ್ದರೆ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನೆನೆ ಎಲ್ಲ ಬಿಷಪ್ ಮಾಸ್ಗೆ ಹೋಗಿದ್ರಿ ಅಂತ ನಂಬಿದ್ದೀನಿ. ಇರೋರು ಹೋಗಿದ್ರಾ? ಹಲೋ, ಇದ್ದವ್ರು ಹೋಗಿದ್ರಾ? ಯಾರು ಹೋಗಿಲ್ಲ? ನೆನ್ನೆ ಧರ್ಮಾಧ್ಯಕ್ಷರ ಬಲಿಪೂಜೆ ಕಡೆ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಇತ್ತು. ಅದರಲ್ಲಿ ಅವ್ರು ಹೇಳಿದಂಥ ಮಾತಿಷ್ಟೇ, ನನ್ನನ್ನು ಬಲಪಡಿಸಿದ್ದು ನನ್ನ ಆತ್ಮದ ಶಕ್ತಿ. ಯಾವೊಂದು ವ್ಯಕ್ತಿ ತಪ್ಪು ಮಾಡಲು, ಯಾವೊಂದು ವ್ಯಕ್ತಿ ಯಾರೇ ಆಗಲಿ, ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ, ತಪ್ಪು ಮಾಡದೇ ಇದ್ದಂಥ ವ್ಯಕ್ತಿಗೆ ಒಂದು ಆತ್ಮದ ಧೈರ್ಯ ಇರ್ತದೆ. ಆ ಆತ್ಮವು ಸದಾಕಾಲ ನಮ್ಮನ್ನು ತಪ್ಪಿಸ್ತರ ಸ್ಥಾನದಲ್ಲಿ ನಿಲ್ಲಿಸೋದಿಲ್ಲ. ಅದು ನೀವು ಅರ್ಥ ಮಾಡಿಕೊಳ್ಳ್ರಿ. ಯಾವೊಂದು ಮನುಷ್ಯ ತಪ್ಪು ಮಾಡ್ತಾನೋ ಆತನು ಸದಾಕಾಲ ತಪ್ಪು ಹುಡುಕ್ತಾನೆ ಇರ್ತಾನೆ. ಯಾವೊಂದು ಮನುಷ್ಯ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸ್ತಾನೋ ಅಂಥವನು ಸ್ಥಿರಚಿತ್ತನಾಗದೆ ಅವನು ಅದೇ ರೀತಿಯಲ್ಲಿ ಅವನ ಪಯಣ ಇರ್ತದೆ. ತಿದ್ದಿಕೊಳ್ಳುವಂಥ ವ್ಯಕ್ತಿ ಮಾತ್ರವೇ ಆತನು ದೇವನ ಕೃಪೆ, ದೇವನ ಆಶೀರ್ವಾದದೊಂದಿಗೆ ಆತನು ದೇವರ ಚಿತ್ತದಲ್ಲೇ ಜೀವಿಸುವಂಥ ವ್ಯಕ್ತಿ ಆಗ. ಅದಕ್ಕಾಗಿ ದೇವನ ಈ ಪರಿಶುದ್ಧವಾದಂಥ ಸಾನ್ನಿಧ್ಯ, ನಾನು ನಿಮ್ಮೆಲ್ಲರಿಗೂ ಒತ್ತಿ ಹೇಳ್ತೇನೆ, ದೀಕ್ಷೆ ಪಡೆದ, ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷೆ ಪಡೆದಂಥ ಮಕ್ಕಳನ್ನು ದೇವನು ಯಾವ ಒಂದು ಸಂದರ್ಭ ಬಂದರೂ ಆತನಲ್ಲಿ ಅವಲಂಬಿಸಿದಂಥ ವ್ಯಕ್ತಿಗೆ ಎಂದಿಗೂ ದೇವರು ಕೈ ಬಿಡೋದಿಲ್ಲ. ಹಾಗೂ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ದೀಕ್ಷೆ ಪಡೆದೇ ಅನೇಕ ರೀತಿಯಲ್ಲಿ ಅವರು ನಾನಾ ಸಮಸ್ಯೆ ಇರ್ಬೋದು, ದೀಕ್ಷೆ ಒಂದಿಲ್ಲ, ಆದರೂ ಕ್ರಿಸ್ತನಲ್ಲಿ ಅಪಾರವಾದಂಥ ವಿಶ್ವಾಸ ಇಟ್ಟಂಥ ಜನರನ್ನು ಸಹ ದೇವನು ಯಾವ ಕಾರಣಕ್ಕೂ, ಯಾವ ವಿಧವಾದಂಥ ಅಪಾಯಕ್ಕೂ, ನಾನಾ ರೀತಿಯ ಸಮಸ್ಯೆಗೆ ಗುರಿಪಡಿಸಲಿಕ್ಕೆ ಬಿಡೋದಿಲ್ಲ. ಅವರಿಗೆ 2 ಪ್ರಾಬ್ಲಮ್ ಇರ್ತದೆ. ಒಂದು, ಆ ಸೈತಾನನ ಮಹಾಶೋಧನೆಯು ಹಾಗೂ ಈ ಲೋಕದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಅವರು ಹುಡುಕುವಂಥ ಹಾಗೂ ಅವರ ನೆಮ್ಮದಿಗಾಗಿ ಅಲಿಯುವಂಥ ಕಾರ್ಯ. ಆದರೆ ನಮಗೆ ಒಂದೇ ಒಂದು ಕಾರ್ಯ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಂಥ ಮಕ್ಕಳಿಗೆ ಒಂದು, ಆ ಸೈತಾನ ಯಾವ ಒಂದು ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮರ ಬಲ. ಈ ಆತ್ಮರ ಬಲವು ನಮ್ಮಲ್ಲಿ ಯಾವಾಗ ನಮಗೆ ಶಕ್ತವಾಗಿ ನಮ್ಮಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥಿಸ್ತೀವೋ ಆ ಆತ್ಮರ ಬಲವು ನಮ್ಮಲ್ಲಿ ಸದಾಕಾಲ ಕಾಯುವಂಥ ಒಂದು ಶಕ್ತಿಯಾಗಿದೆ. ಇಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯ 5ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 7 ಮತ್ತು 8. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಇಲ್ಲಿ ಯೇಸು ಸ್ವಾಮಿಯು ಸಹ ಶೋಧನೆಗೆ ಒಳಗಾಗ್ತಾರೆ. ಇಲ್ಲಿ ಮನುಷ್ಯ ಬಿಟ್ಬಿಟ್ರೆ ನಾವು ಲೆಕ್ಕಕ್ಕಿಲ್ಲ. ಆದರೆ ಕ್ರಿಸ್ತ ಯೇಸುವೆ, ದೈವ ಕುಮಾರನೇ,
ಈ ಭೂಮಿ ಆಕಾಶದ ಒಡೆಯನ ಹಾಗೂ ಸರ್ವಶಕ್ತಿಯುಳ್ಳವನು, ಯುಕ್ತಿಯುಳ್ಳವನು. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಮನುಷ್ಯನಾಗಿ ಲೋಕಕ್ಕೆ ಬಂದ ಮೇಲೆ, ಮನುಷ್ಯನ ಅವತಾರವನ್ನು ತಾಳಿ ಬಂದಂಥ ಯೇಸು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಉಚ್ಚ ಸ್ವರದೊಂದಿಗೆ ಹಾಗೂ ಕಣ್ಣೀರಿಡುತ್ತಾ ಅವರು ಏನು ಮಾಡಿದರಂತೆ? ಏನು ಮಾಡಿದರು? ಪ್ರಾರ್ಥನೆ ಮಾಡಿದರು. ಕಣ್ಣೀರು ಯಾರಿಗೂ ತಪ್ಪಿದ್ದಿಲ್ಲ. ಒಂದು ವ್ಯಕ್ತಿ ಯಾರು ಆತ್ಮಶಕ್ತಿ ಉಳ್ಳವರಾಗಿ ಉಚ್ಚ ಸ್ವರ ಅಂತ ಹೇಳಿದರೆ, ಯಾವಾಗ ಏತಕ್ಕಾಗಿ ನಾನು ಉಚ್ಚ ಸ್ವರದೊಂದಿಗೆ ನಾನು ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಯವು, ಅಶುದ್ಧತೆಯು ಹೊರಗೆ ಹೋಗುವಂಥವು. ಮೌನವಾದಂಥ ಪ್ರಾರ್ಥನೆ, ಮೌನವಾದಂಥ ಜಾಗದಲ್ಲಿ ಉಚ್ಚ ಸ್ವರದೊಂದಿಗೆ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ, ಉಚ್ಚ ಸ್ವರದೊಂದಿಗೆ ಹಾಗೂ ಸ್ಥಳಕ್ಕೆ ಹಾಗೂ ಸಮಯಕ್ಕೆ ಸೀಮಿತವಾದಂಥ ಪ್ರಾರ್ಥನೆಗಳು ಮೂರಿದ್ದಾವೆ. ಒಂದು ಏಕಾಂತ ಪ್ರಾರ್ಥನೆ, ಅದು ನೀವೆಷ್ಟಾದರೂ ಕಿರ್ಚಿಕೊಳ್ರಿ, ನೀವು ಹೆಂಗಾದರೂ ಪ್ರೇಯರ್ ಮಾಡಿರಿ, ಏಕಾಂತ ಸ್ಥಳ ಅಂದರೆ ಯಾರು ಇಲ್ಲದಂಥ ಒಂದು ಜಾಗದಲ್ಲಿ ನಾವು ಎಷ್ಟು ಬೇಕಾದರೂ ಸ್ವರ ಎತ್ತಿ ಪ್ರಾರ್ಥಿಸ್ಬೋದು. ಇನ್ನೊಂದು, ನಾವು ಸಭೆಯಲ್ಲಿ ಪ್ರಾರ್ಥಿಸುವಾಗ, ಸಭೆ ಅಂದರೆ ಚರ್ಚಲ್ಲಿ ಪ್ರಾರ್ಥಿಸುವಾಗ ನಾವು ಗುರುಗಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತೇವೆ. ನಾವು ಗುರುಗಳೊಂದಿಗೆ ಸೇರಿ ನಮ್ಮ ಭಿನ್ನ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಆ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುವಂಥ ಕಾರ್ಯ. ಅಲ್ಲಿ ಆ ಪ್ರಾರ್ಥನೆಯು ಆ ಒಂದು ಸಂದರ್ಭಕ್ಕೆ, ಆ ಒಂದು ಚರ್ಚಲ್ಲಿ, ಆ ಒಂದು ಗುರುಗಳ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಅಲ್ಲಿ ಮೌನವಾಗಿರುವಂಥ ಸಮಯ ಮೌನ, ನಾವು ಸ್ವರ ಎತ್ತಿ ಆಡುವಾಗ ಸ್ವರ ಎತ್ತಿ ಆಡುವಂಥದ್ದು ಹಾಗೂ ಧ್ವನಿ ಎತ್ತಿ ನಾವು ಪ್ರಾರ್ಥನೆಯನ್ನು ಹೇಳುವಂಥದ್ದು, ಅದು ಆ ಒಂದು ಜಾಗಕ್ಕೆ, ಸಮಯಕ್ಕೆ ಅದು ಸೀಮಿತ. ಇನ್ನೊಂದು, ನಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ನೀವು ಹೆಂಗಾದರೂ ಪ್ರಾರ್ಥಿಸಿ, ಯಾಕೆಂದರೆ ನಿಮ್ಮ ಕುಟುಂಬದಲ್ಲಿ ಉಚ್ಚ ಸ್ವರದೊಂದಿಗೋ ಇಲ್ಲ ಮೌನವಾಗಿಯೋ ನೀವು ಯಾವ ರೀತಿಯಲ್ಲೇ ಪ್ರಾರ್ಥಿಸ್ಬೋದು. ಈ ರೀತಿ 3 ವಿಧವಾದಂಥ ಪ್ರಾರ್ಥನೆಯನ್ನು ನಾವು ಯೇಸು ಕ್ರಿಸ್ತನಲ್ಲಿ ಹಾಗೂ ಸಭೆಯಲ್ಲಿ ಕಲಿಯುವಂಥದ್ದು. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಾನು ಕ್ರಿಸ್ತ ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸಿದ ಮೇಲೆ ನನ್ನಲ್ಲಿರ್ತಕ್ಕಂಥ ಅನೇಕ ವಿಧವಾದಂಥ ಜಡತ್ತುಗಳು, ನೀವು ಯಾವ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಕೆಟ್ಟದನ್ನು ತುಂಬಿಡ್ತೀರೋ ಆ ಕೆಟ್ಟದ್ದು ನಮಗೆ ರಿಟರ್ನ್ ಬರೋದು. ಈ ಕೆಟ್ಟದ್ದೇ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆಗೆ ಯಾವ ವಿಧವಾದಂಥ ಸದ್ದುತ್ತರ ಇರೋದಿಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಫಸ್ಟ್ ನಾನು ಎಂಬ ವ್ಯಕ್ತಿ, ನಾನು ಒಳ್ಳೆಯದನ್ನು, ಒಳಿತನ್ನು ಹಾಗೂ ನನ್ನೆಲ್ಲ ಸರ್ವಕಾರ್ಯವೂ ಒಳ್ಳೆಯದಾಗಿದ್ದಾಗ ನನ್ನಿಂದ ಹೊರ ಬರುವಂಥ ಪ್ರತಿಯೊಂದು ಕಾರ್ಯವೂ ಒಳ್ಳೆಯದೇ. ಅದು ಮಾತಾಗಿರ್ಬೋದು, ನಮ್ಮ ನಡೆ, ನಮ್ಮ ನುಡಿ ಎಲ್ಲವೂ ಒಳ್ಳೆಯದಾಗಿರ್ತದೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ನನ್ನನ್ನು ನೋಡಿ ಕಲಿತುಕೊಳ್ರಿ ಎಂಬುದಾಗಿ ಹೇಳಿದ. ನನ್ನನ್ನು ನೋಡಿ ಕಲಿತುಕೊಳ್ರಿ, ಬೇರೆಯವರನ್ನ ನೋಡಿ ಕಲಿಬೇಡ್ರಿ, ನನ್ನನ್ನು ನೋಡಿ ಕಲಿಯಿರಿ. ನೀವು ನನ್ನನ್ನು ಹಿಂಬಾಲಿಸಬೇಕಾದ್ರೆ ನಿಮಗೆ ಒಂದು ಸೂಕ್ಷ್ಮವಾದಂಥ ಕಾರ್ಯವನ್ನು ನಾನು ಹೇಳ್ತೇನೆ. ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಒಂದು ವ್ಯಕ್ತಿ ಆದರೆ ದೇವನ ವಾಕ್ಯ ಹೇಳ್ತದೆ, ನಿಮ್ಮ 2 ಕಣ್ಣಿನ ದೃಷ್ಟಿ ಒಂದೇ ಒಂದು ಗುರಿಯಾಗಿರಬೇಕು, ಅದು ಯೇಸುವಿನಲ್ಲಿ ಮಾತ್ರ. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ಯಾರೇ ಕೆಟ್ಟವರು ಅಂತೇಳಿ, ನೀವು ದುಷ್ಟರು, ಅದಾದಮೇಲೆ ಭಯಂಕರ ಪಾಪ ಮಾಡೋರು ಏನೇ ಹೇಳಲಿ, ಆದರೆ ಒಂದು ಮನುಷ್ಯ ಹೇಳಿದ್ದಕ್ಕೆ ಕೊರಗಬೇಡ್ರಿ. ಆದರೆ ನನ್ನ ಆತ್ಮ ಸಾಕ್ಷಿ, ನನ್ನ ಆತ್ಮವು ಅದನ್ನು ಹೇಳಿದರೆ ಅದಕ್ಕಾಗಿ ಕೊರಗ್ರಿ. ನನ್ನ ಆತ್ಮ ಹೇಳಬೇಕು, ನೀನು ದುಷ್ಟ, ನೀನು ಕೆಟ್ಟವನು, ನೀನು ಒಳ್ಳೆಯದನ್ನು ಮಾಡಲಿಕ್ಕಿಲ್ಲ, ನೀನು ಹೊರ ನೋಟಕ್ಕೆ ಒಂದು ರೀತಿಯಾಗಿ ಹಾಗೂ ಒಳನೋಟಕ್ಕೆ ಒಂದು ರೀತಿ 2 ಥರದ ಕಾರ್ಯ ನಿನ್ನದಾಗಿರಬಾರ್ದು ಎಂಬುದಾಗಿ ನಮ್ಮ ಮನಸ್ಸಾಕ್ಷಿ ಎಚ್ಚರ ಕೊಡ್ತದೆ. ನಾವು ದೇವರ ವಾಕ್ಯವನ್ನು ಕೇಳಿಯೂ ಮತ್ತೆ ಸೈತಾನನ ಸೇವೆ ಮಾಡಲಿಕ್ಕೆ ಹೋಗಬಾರದು. ಸೈತಾನನ ಸೇವೆಯು ನಮ್ಮ ಆಧ್ಯಾತ್ಮಿಕವಾದಂಥ ಕಾರ್ಯಕ್ಕೆ ಏಟು ತಿನ್ನುವಂಥ ಕಾರ್ಯ. ಅದಕ್ಕಾಗಿಯೇ ಒಂದಿಲ್ಲ ಸೈತಾನ ಕಾರ್ಯ ಮಾಡಬೇಕು, ಇಲ್ಲ ಒಂದು ದೇವ್ರ ಕಾರ್ಯ ಮಾಡಬೇಕು. ದೇವ್ರ ಕಾರ್ಯ ಮಾಡಬೇಕಾದ್ರೆ ನಮ್ಮಲ್ಲಿ ದೇವನು ಅಪೇಕ್ಷಿಸುವುದೊಂದು ಒಂದೇ ಶುದ್ಧತ್ವ. ಶುದ್ಧ ಇಲ್ಲದೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ನೀನು ನನ್ನವರಾದ ಮೇಲೆ ನಿನಗೆ ಭಯಂಕರ ಶೋಧನೆ ಬರ್ತದೆ ಅಂತ. ಈಗ ನೀವು
ಕೇಳಿದ್ರಿ, ನಾವು ಇರಲಿಲ್ಲ, ನಾವು ವೇಳಾಂಗಣಿಗೆ ಹೋಗಿದ್ವಿ, ನಾವು ನಿನ್ನೆ ಬಿಷಪ್ ಅವರ ಭಾಷಣವನ್ನು ಕೇಳಿದ್ದೀರಿ, ಎಲ್ಲರೂ ಕೇಳಿದೆ, ನಾವು ಕೇಳಿದೆ, ಇವತ್ತು ನಾನು ಕೇಳಿದೆ. ಅವ್ರು ಹೇಳುವಂಥ ಒಂದೊಂದು ಮಾತುಗಳು ಈ ಲೋಕದಲ್ಲಿ ಅವರು ಯಾವುದನ್ನು ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ. ಅಪಾರವಾದಂಥ ಒಂದು ಅವರ ಪರದೂಷಣೆ ಅಂತ ಹೇಳ್ತಾರಲ್ಲ, ಈ ದೂಷಣೆ ಮಾಡಿದರು, ಆದರೆ ಅದನ್ನು ಸಾಬೀತು ಮಾಡಲಿಲ್ಲ. ಸಾಬೀತು ಮಾಡದಂಥ ಒಂದು ಕಾರ್ಯ. ಆದರೆ ದೇವರು ನೀತಿವಂತನ ಮೇಲೆ ಅನೇಕ ಕಾರ್ಯವನ್ನು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕಾರಣಕ್ಕೆಂದರೆ ಅನೀತಿವಂತರ ಮಧ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ. ನಾವು ಯಾವ ಒಂದು ವ್ಯಕ್ತಿ ಆದರೂ, ಯಾವ ಒಂದು ಕ್ಷೇತ್ರಗಳಾದರೂ, ದುಷ್ಟರು ಇದ್ದರೆ, ಸುತ್ತಲೂ ದುಷ್ಟಿದ್ರೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬಿಡೋದಿಲ್ಲ. ಅಲ್ಲಿ ಅದೇ ಕಾರ್ಯವನ್ನು ಯೇಸುವಿಗೂ ಮಾಡಿದರು. ಯೇಸುವಿಗೆ ಹೆಜ್ಜೆ ಹೆಜ್ಜೆಯಲ್ಲಿ ಅವರ ಸುತ್ತಲಿದ್ದಂಥ ಈ ಜನ ದೇವರನ್ನು ಯಾವ ಕಾರಣಕ್ಕೂ ಬಿಡದೆ ಅವರು ಹಿಂದೆಯೇ ಇದ್ದು, ಅವರು ಬಹಿರಂಗವಾಗಿ ಪ್ರಸಂಗ ಮಾಡಿದ್ದು 3 ವರ್ಷ. ಆ 3 ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಪ್ಲ್ಯಾನ್ ಮಾಡಿ ಕೊಂದಾಕಿದ್ರು. ಅವ್ರು ನೆನೆಸ್ಕೊಂಡ್ರು, ನಾವು ಜಯಿಸಿದ್ವಿ. ಲಂಚ ಕೊಟ್ಟರು, ಇದು ಅಲ್ಲಿ ಯೇಸು ಪುನರುತ್ಥಾನ ಆಗಿದ್ದಾರೆ ಎಂಬುದಾಗಿ ಹೇಳ್ಬೇಡ, ನಾನು ನೋಡಿದೆ ಎಂಬುದಾಗಿ ಹೇಳ್ಬೇಡ, ಕೇಳಿದೆ ಎಂಬುದಾಗಿ ಹೇಳ್ಬೇಡ ಎಂಬುದಾಗಿ ಲಂಚವೆಲ್ಲ ಕೊಟ್ಟು ಅದನ್ನು ಮುಚ್ಚಿಸ್ಲಿಕ್ಕೆ ನೋಡಿದರು. ದೇವನ ವಾಕ್ಯ ಹೇಳಿದೆ, ದೇವನ ಶಕ್ತಿಗೂ ಮನುಷ್ಯನ ಶಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಒಂದು ಸತ್ಯವನ್ನು ತಿಳ್ಕೊಳ್ರಿ, ಯಾವ ಕಾರಣಕ್ಕೂ ಮನುಷ್ಯನ ಹಿಂದೆ ನಡಿಬೇಡ್ರಿ. ಯಾವ ಒಂದು ಕಾರ್ಯಕ್ಕೂ ಮನುಷ್ಯನ ಹಿಂದೆ ನಡಿಬಾರ್ದು. ಬೇಕು, ಮನುಷ್ಯ ಬೇಕು. ನಾನು ಒಳ್ಳೆತನ ಇದ್ದರೆ ಎಲ್ಲರ ಹತ್ರನೂ ಒಳ್ಳೆತನವಾಗಿ ಹಲೋ ಪ್ರೈಸ್ ದಿ ಲಾರ್ಡ್, ಹೇಗಿದ್ದೀರಾ, ನನಗಾಗಿ ಪ್ರಾರ್ಥಿಸಿ, ನಿಮಗಾಗಿ ಪ್ರಾರ್ಥಿಸ್ತೇವೆ, ಆ ರೀತಿಯಾದಂಥ ಸಂಭಾಷಣೆ ಆಯಿತು. ಆದರೆ ಯಾವ ಒಂದು ವ್ಯಕ್ತಿಯ ಹಿಂದೆ ಹೋಗಿ ನಾವು ಕೆಟ್ಟದ್ದನ್ನು ಮಾಡುವ, ಕೆಟ್ಟದನ್ನು ಬಯಸುವ ಕಾರ್ಯವನ್ನು ಮಾಡಿದಲ್ಲಿ ಆ ಕೆಟ್ಟದ್ದು ಇನ್ನೊಂದು ವ್ಯಕ್ತಿಗೆ ಅಲ್ಲ, ಹಗಲು ನೋಡಿದಂಥ ಗುಂಡಿಯಲ್ಲಿ ರಾತ್ರಿ ಬೀಳೋದು ಯಾರು? ನಾವೇ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಸಮಯ ಕೊಟ್ಟು ನೋಡು. ನೀತಿವಂತನ ಕಣ್ಣೀರು ನೆಲಕ್ಕೆ ಬಿದ್ದರೆ, ಆ ನೀತಿವಂತನ ಕಣ್ಣೀರು ಕೇವಲ ಕಣ್ಣೀರು ಮಾತ್ರವಲ್ಲ, ಅದು ರಕ್ತ. ಆ ನೀತಿವಂತನ ರಕ್ತವು ಆಕಾಶದಲ್ಲಿರುವಂಥ, ಆ ಪರಲೋಕದಲ್ಲಿರುವಂಥ ದೇವನನ್ನು ಕೂಗ್ತದೆ. ಅದಕ್ಕಾಗಿ ನನ್ನ ಒಂದು ಸಾಕ್ಷಿ, ಅನೇಕ ಕಾರ್ಯದಲ್ಲಿ ಏಟು ತಿಂದಿದ್ದೇನೆ ನಾನು, ಒಂದಲ್ಲ ಎರಡಲ್ಲ. ಈ ಬೈಬಲಲ್ಲಿ ಸಂತ ಪೌಲರು ಬರೆದಂಥ ಒಂದೊಂದು ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರ್ತು. ಇಲ್ಲ ಸಲ್ಲದ ಅಪರಾಧ, ಕುಟುಂಬದಲ್ಲಿ ಅವಮಾನ, ನಿಂದನೆ, ಅದಾದಮೇಲೆ ಈಗ ನೀವೆಲ್ಲ ನೋಡಿರ್ಬೋದು ಆ ವಿಡಿಯೋ, ಹೌದಲ್ಲ, ವಿಡಿಯೋ ಏನು, ಕೋಟ್ಯಾಂತರ ರೂಪಾಯಿ ಹಗರಣಗಳು ಅಂತ. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದ್ದರೆ ನಾನು ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಯಿತು. ಏಕೆಂದರೆ ನಾನೊಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. 1 ರೂಪಾಯಿನೂ ನನ್ನ ಅಕೌಂಟಿಗೆ ಎಲ್ಲಿಯೂ ಬರೋಂಗಿಲ್ಲ. ಅಂಥ ಒಂದು ಕಾರ್ಯದಲ್ಲಿ ದೇವನು ಕೋಟ್ಯಾಂತರ ಹಗರಣ, ಅದಾದಮೇಲೆ ತಲೆ ಮೇಲೆ ಕೈ ಇಟ್ಟು 1000 ರೂಪಾಯಿ ತಗೊಳ್ತಾರೆ. ನಮ್ಮದೇ ಆದಂಥ ಒಂದು ಹೀಲಿಂಗ್ ಸೆಂಟರ್ ಇದೆ. ಈ ರೀತಿ ಹಲವಾರು ಅಪಾದನೆಗಳು. ನಾನು ಅದನ್ನು ನೋಡಿ ನನಗೇನು ಅನ್ನಿಸ್ಲಿಲ್ಲ. ವಿಡಿಯೋ ನೋಡಿ, ಪೇಪರೆಲ್ಲ ಹಾಕಿದರು, ವಿಡಿಯೋ ಎಲ್ಲ ಮಾಡಿದರು, ಟಿ ವಿಯೆಲ್ಲ ಒಂದು ಪ್ರಚಾರ ಮಾಡಿದರು. ನಾನು ಆಳದ್ನ ಅಲೋ ಒಂದು ಚೂರು ಕೂಗ್ಲಿಲ್ಲ, ಆದರೆ ಬೇಜಾರಿತ್ತು. ಮಾಡದಿರ್ತಕ್ಕಂಥ ಕಾರ್ಯ. ನಾನು ಬೈಬಲ್ ತೆಗೆದಾಗಲೇ ನನಗೆ ಸಿಕ್ಕಿದ್ದು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 10-11 ವಾಕ್ಯ ನನಗೆ 2 ಸಲ ಅದು ರಿಫ್ಲೆಕ್ಟ್ ಆಯಿತು ಈ ಮಿಂಚಿನ ರೀತಿಯಲ್ಲಿ. ನಾನು ಪ್ರಾರ್ಥಿಸುವಾಗ ದೇವನ ವಾಕ್ಯ ಹೇಳ್ತು, ನಿಂದನೆಯು ಅವಮಾನವು ತಪ್ಪಿದ್ದಲ್ಲ, ನನಗೂ ಅದೇ ಆಯಿತು, ನಿನಗೂ ಅದೇ ರೀತಿಯಲ್ಲಿ ಎಂಬುದಾಗಿ ದೇವರ ವಾಕ್ಯ. ನಾನು ಯಾವ ಕಾರಣಕ್ಕೂ ಮನುಷ್ಯರ ಹತ್ರ ಹೇಳಲಿಲ್ಲ. ಸುಮಾರು ಜನ ಹೇಳಿದರು, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಹೋಗಿ ಕೇಳೋಣ ಬನ್ನಿ, ಅದಾದಮೇಲೆ ಅವನಿಗೆ ಏನಾದರೂ ಮಾಡೋಣ. ಇಲ್ಲ, ಯಾವುದೂ ಸಲ್ಲದು. ನಾನು ಯಾವ ಕಾರಣಕ್ಕೂ
ಯಾವ ಒಂದು ಅಹಿತಕರವಾದ ಘಟನೆಗೆ ತಲೆ ಹಾಕೋದಿಲ್ಲ, ಹೋಗೋದು ಇಲ್ಲ, ಕೇಳೋದು ಇಲ್ಲ. ಆದರೆ ಒಂದು ಮಾತ್ರ ನಾನು ಸತ್ಯ, ನನ್ನ ದೇವನ ಹತ್ರ ನಾನು 10 ಕರೆದು ಕೇಳಿದೆ. ಯಾಕೆ? ಈ ಒಂದು ಕಾರ್ಯ. ದೇವನ ಪ್ರತ್ಯುತ್ತರ ಕಾದು ನೋಡು, ಕಾದು ನೋಡು. ನಿನ್ನ ಜೀವಿತದಲ್ಲಿ ಇದು ಹೊಸ್ತಲ್ಲ, ನಿನ್ನ ಜೀವಿತದಲ್ಲಿ ಇದೇನು ಹೊಸದು ಅಲ್ಲ. ನಿನ್ನ ಜೀವಿತದಲ್ಲಿ ಎಷ್ಟೋ ನನ್ನ ಕಾರ್ಯವನ್ನು ನೀನು ನೋಡಿದ್ದೀಯ. ನಿನ್ನ ಜೀವಮಾನದಲ್ಲಿ ಎಷ್ಟೋ ಕಾರ್ಯವನ್ನು ನಾನು ಅದ್ಭುತವನ್ನು ಮಾಡಿದ್ದೇನೆ. ಇದು ಕಾದು ನೋಡು. ಎಲ್ಲಿ ಹೋಗಬೇಡ. ನಾನು ಎಲ್ಲೂ ಹೋಗಲಿಲ್ಲ, ಯಾರನ್ನು ನಾನು ಭೇಟಿ ಮಾಡಲಿಲ್ಲ, ದೇವನಿಗೆ ಒಪ್ಪಿಸಿಕೊಟ್ಟೆ. ಈ ಒಪ್ಪಿಸಿಕೊಟ್ಟಂಥ ಕಾರ್ಯ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ, ಕೇಳ್ತೀರಿ. ಇದಕ್ಕಾಗಿ ನಾನು ಮುಯಿ ತೀರಿಸುವಂಥ ದೇವರ ಹತ್ರ ನಾನು ಕೇಳಲಿಲ್ಲ. ಸ್ವಾಮಿ, ಎರಡೂ ನಿಂದೆ, ಕ್ಷಮಿಸೋದು ನಿಮ್ಮದೇ, ಮುಯಿ ತೀರಿಸೋದು ನಿಮ್ಮದು. ನಾನಂತೂ ಅವ್ರಿಗೆ ಏನನ್ನು ಕೇಡನ್ನು ಬಗ್ದಿಲ್ಲ. ಅವ್ರಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ, ಅವ್ರನ್ನ ಕ್ಷಮಿಸಿ ಎಂಬುದಾಗಿ. ಪ್ರಿಯ ಸಹೋದರ, ಪ್ರಿಯ ಸಹೋದರೇ, ಇಲ್ಲಿ ದೇವನ ವಾಕ್ಯ ಹೇಳ್ತದೆ, 8ನೇ ವಾಕ್ಯ, ನಿರ್ಮಲ ಹೃದಯಿಗಳು, ನಿರ್ಮಲ ಹೃದಯಗಳು ಭಾಗ್ಯವಂತರು, ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 8 ಓದ್ರಿ. ಇಬ್ರಿಯ 5ನೇ ಅಧ್ಯಾಯ ವಾಕ್ಯ 8. ಯೇಸು ದೇವರ ಪುತ್ರರಾಗಿದ್ದರು, ದೇವನ ಪುತ್ರನಾಗಿದ್ದರು, ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತ್ವವನ್ನು ಅನುಭವದಿಂದ ಅರಿತುಕೊಂಡರು. ನೋಡ್ರಿ, ಹಿಂಸೆ ಬಾಧೆಗಳು ಬಂದರು. ಈಗ ದೈವ ಮಕ್ಕಳಿಗೆ ಹಿಂಸೆ ತಪ್ಪಿದ್ದಲ್ಲ, ದುಷ್ಟದು ಬಿಟ್ಬಿಡ್ರಿ. ದೈವ ಮಕ್ಕಳಿಗೆ ಆತನು ಅವರ ಯೇಸು ಕ್ರಿಸ್ತನ ಆ ಪರಿಶುದ್ಧತೆಯಲ್ಲಿ ಜೀವಿಸುವವರಿಗೆ ಹಿಂಸೆ ಬಾಧೆ ತಪ್ಪಿದಲ್ಲ. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ಹಾಗೂ ನೀವು ಈ ವಾಟ್ಸಪ್ಪಲ್ಲಿ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಎಲ್ರಿಗೂ ದೇವನ ವಾಕ್ಯ ಹೇಳ್ತದೆ, ಹಿಂಸೆಗಳು ಬಾಧೆಗಳು ತಪ್ಪಿದ್ದಲ್ಲ. ಯಾರಿಗೆ? ದೈವ ಮಕ್ಕಳಿಗೆ. ಲೋಕದ ಮಕ್ಕಳಿಗೆ ಹಿಂಸೆ ಬಂದರವರಿಗೆ ಗೊತ್ತಾಗದ ಕಾರಣಕ್ಕೆ ಅಂದರೆ ಅವರಿಗೆ ಸಮವಾಗಿ ಸೈತಾನ ಕಾರ್ಯದಲ್ಲಿ ಅವ್ರು ಜೀವಿಸ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೇನು ಅನ್ನಿಸೋದಿಲ್ಲ. ಆದರೆ ದೈವ ಮಕ್ಕಳು ನಾವು ದೇವನನ್ನು ಅವಲಂಬಿಸಿ ಜೀವಿಸುವಾಗ, ದೇವನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಕೊಂಡು ನಡೆಯುವಾಗ ಹಿಂಸೆಗಳು ಬಾಧೆಗಳು 100% ಇರ್ತದೆ. ಆದರೆ ದೇವನ ವಾಕ್ಯ ಹೇಳ್ತದೆ, ವಿಧೇಯತ್ವ ಎಂಬ ಆ ವಿಧೇಯತ್ವದೊಂದಿಗೆ ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ದಿನ ಜಯ ಇದೆ ಆ ವಿಧೇಯತ್ವಕ್ಕೆ, ಒಂದು ದಿನ ಜಯ ಇದೆ ವಿಧೇಯತ್ವಕ್ಕೆ. ನಾನು ನಿಮಗೆ ಒಂದು ದಿನ ಗುಡ್ ನ್ಯೂಸ್ ಹೇಳ್ತೇನೆ. ಕಾರಣ ದೇವರು ಯಾವಾಗ ನನಗೆ ಗುಡ್ ನ್ಯೂಸ್ ಹೇಳ್ತಾರೋ ಆಗ ನಾನು ನಿಮಗೆ ಒಂದು ಗುಡ್ ನ್ಯೂಸನ್ನು ಹೇಳ್ತೇನೆ. ಅದಕ್ಕಾಗಿಯೇ ದೇವನ ವಾಕ್ಯ, ನೀನು ವಿಧೇಯತ್ವವನ್ನು ನನ್ನಿಂದ ಕಲ್ತುಕೋ. ಸೈತಾನನ ವಿಧೇಯತ್ವ ಅಲ್ಲ, ದೇವನ ವಿಧೇಯತ್ವ. ದೇವನ ವಿಧೇಯತ್ವ ಏನು? ಇಲ್ಲಿ 119 ಕೀರ್ತನೆಗೆ ತಿರ್ಸ್ಕೊಳ್ರಿ. ಕೀರ್ತನೆ 119 ವಾಕ್ಯ 67. ಕೀರ್ತನೆ 119 ವಾಕ್ಯ 67. ಕಷ್ಟಾನುಭವಕ್ಕೆ ಮುಂಚೆ ದಾರಿ ತಪ್ಪಿ ನಡೆದೆ, ಆದರೀಗ ನಡೆಯುತ್ತಿರುವೆ ನಿನ್ನ ನುಡಿವಂತೆ. ಒಳ್ಳೆಯದ ಗೈಕೊಳ್ಳುವ ನೀನು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. ಇಲ್ಲಿ ಇನ್ನೊಂದ್ಸಲ ಓದಿ ಬ್ರದರ್, ಅದೇ ವಾಕ್ಯ. ಒಳ್ಳೆಯದೇ ಗೈಕೊಳ್ಳುವ ನೀನು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. 67 ಇನ್ನೊಂದ್ಸಲ ಓದ್ರಿ. 67. ಕಷ್ಟಾನುಭವಕ್ಕೆ ಮುಂಚೆ ದಾರಿ ತಪ್ಪಿ ನಡೆದೆ. ನೋಡಿದ್ರ, ಈ ಕಷ್ಟಗಳು ಹಾಗೂ ದುಃಖಗಳು ಬರುವಂತ ಮುಂಚೆ ನಾನು ದಾರಿ ತಪ್ಪಿ ನಡೆದೆ. ಹಾಗಾದ್ರೆ ಈ ಲೋಕದಲ್ಲಿ ಸೈತಾನನ ಕಾರ್ಯದೊಂದಿದ್ದಾಗ ಯಾವ ಕಷ್ಟಗಳು, ದುಃಖಗಳು, ವೇದನೆ, ಸಂಕಟಗಳು ಇರಲ್ಲ. ಸತ್ಯಕ್ಕೆ ಬಂದಾಗ ನನ್ನ ಒಂದು ಫ್ರೆಂಡ್ ಅವರ ಹೆಂಡತಿ, ಅವರು ಗೌರ್ಮೆಂಟ್ ಆಫೀಸಲ್ಲಿ ಅವರು ಚೀಫ್ ಕ್ಲರ್ಕ್ ಆಗಿದ್ರು.
ಅವ್ರು ತುಂಬ ಸಭ್ಯರು, ತುಂಬ ಒಳ್ಳೆಯ ಹೆಂಗಸು. ಅದಾದಮೇಲೆ ಅವರು ಅಪಾಯಿಂಟ್ಮೆಂಟ್ ಆಯಿತು. ಅದಾದಮೇಲೆ ನಮಗೆಲ್ಲ ಒಳ್ಳೆಯ ಒಂದು ಪಾರ್ಟಿ ಕೊಡಿಸಿದ್ರು. ಸರಿ, ನಾವೆಲ್ಲ ಹೇಳಿದ್ವಿ, ಒಳ್ಳೆಯ ಒಂದು ಪೋಸ್ಟ್ಗೆ ಹೋಗ್ತಾ ಇದ್ದೀರ, ಡೈರೆಕ್ಟ್ ಒಂದು ಒಳ್ಳೆ ಜಾಗ, ಸ್ಟಾರ್ಟಿಂಗೇ ಒಳ್ಳೆಯ ಒಂದು ವೈಟ್ ಕಲರ್ ಜಾಬ್. ನಾವು ಕೇಳಿದ್ವಿ, ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀರಿ, ಅದಾದ ಮೇಲೆ ಅಲ್ಲಿ ನಿಮ್ಮ ಸುತ್ತಲೂ ಒಳ್ಳೆ ಹಣ ಇರ್ತದೆ, ನೀವು ದಿಢೀರಂತ ಶ್ರೀಮಂತರಾಗ್ಬೋದು ಅಂತ ನನ್ನ ಫ್ರೆಂಡ್ ಇನ್ನೊಬ್ಬರು ಊಟ ಮಾಡುವಾಗ ಹೇಳ್ತಾ ಇದ್ವಿ, ಮಾತಾಡ್ತಿದ್ರು. ಅವರು ಒಂದು ಮಾತು ಹೇಳಿದರು. ಅವರು ಅಕ್ರೈಸ್ತರು, ಕ್ರಿಶ್ಚಿಯನ್ ಅಲ್ಲ, ಅಕ್ರೈಸ್ತರು. ಸಾರಿ, ಆ ಮಾತು ಹೇಳ್ಬೇಡ್ರಿ. ನಾನು ಹುಟ್ಟಿದ್ದು ಬಡತನದಲ್ಲಿ, ನಾನು ಬೆಳೆದಿದ್ದು ಬಡತನದಲ್ಲಿ. ನಮ್ಮ ತಂದೆ ನಮ್ಮ ತಾಯಿ ಕಷ್ಟವನ್ನು ಹೇಳ್ತಾ ಇದ್ರು. ನಾವು 8 ಜನ ಮಕ್ಕಳು, ನಾವು ರಾತ್ರಿ ಹೊತ್ತು ಊಟ ಮಕ್ಕಳಿಗೆ ಕೊಡಲಿಕ್ಕೆ ಆಗದೆ ರಾಗಿ ಅಂಬಲಿ ಮಾಡಿ ಒಂದೊಂದು ಲೋಟ ಮಕ್ಕಳಿಗೆಲ್ಲ ಕುಡಿದು ನಾವು ಮಲಗ್ತಾ ಇದ್ವಿ. ಮಧ್ಯಾಹ್ನ ಮಾತ್ರ ಊಟ, ಮಧ್ಯಾಹ್ನ ಏನು ಮುದ್ದೆ, ಅದಾದಮೇಲೆ ಸ್ವಲ್ಪ ಡಿಪೋ ಅಕ್ಕಿ ತಂದು ಅನ್ನ ಮಾಡಿ ತಿಂತಾ ಇದ್ರಂತೆ ನನ್ನ ತಂದೆ ತಾಯಿ. ಅವರು ನಮಗೆ ಹೇಳ್ತಾ ಇದ್ರು, ನೀವು ಸಹ ಒಳ್ಳೆಯ ರೀತಿಯಲ್ಲಿ ಬೆಳೀರಿ, ಯಾವ ಕಾರಣಕ್ಕೂ ಅಲ್ಲಿ ನಿಮ್ಮದಲ್ಲದಂಥ ಒಂದು ವಸ್ತುವಿಗೆ ಆಸೆ ಪಡಬೇಡ್ರಿ. ಇವ್ರಿಗೂ 4 ಜನ ಮಕ್ಕಳು. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದರು, ನಾನು ಒಳ್ಳೆ ಜಾಗಕ್ಕೆ ದೇವರು ನನ್ನ ಕಳಿಸ್ಯಾರೆ, ಅದೊಂದು ನನಗೆ ಪರೀಕ್ಷೆ ಇರ್ಬೋದು, ಆದರೆ ನನ್ನ ತಂದೆ ತಾಯಿ ನನ್ನನ್ನು ನಡೆಸಿದಂಥ ಆದರ್ಶ, ಹೇಳಿದಂಥ ಮಾತು ಹಾಗೂ ನನ್ನ ಸಿದ್ಧಾಂತವನ್ನು ನಾನು ಬದಲಾಯಿಸೋದಿಲ್ಲ. 1 ರೂಪಾಯಿ ಲಂಚ ನಾನು ಅಲ್ಲಿ ಮುಟ್ಟಲ್ಲ. ಆಗ ಇನ್ನೊಂದು ಫ್ರೆಂಡ್ ಹೇಳಿದರು, ಅಲ್ಲಿ ಬಿಡ್ರಿ, ನೀವು ತಗೊಳ್ದೆ ಹೋದ್ರು ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಹಾಕಿಟ್ಟಿರ್ತಾರೆ ಅಂತೇಳು. ನೋ, ಸಾಧ್ಯ ಇಲ್ಲ. ನಾನು ಯಾವ ಕಾರಣಕ್ಕೂ ಅಂಥ ಒಂದು ನೀಚತನಕ್ಕೆ ನನ್ನ ವ್ಯಾನಿಟಿ ಬ್ಯಾಗ್ ಸಿಗೋಂಗೆ ಯಾರಿಗೂ ಇಡಲ್ಲ. ನಾನಾಯಿತು, ನನ್ನ ಪ್ರಾಮಾಣಿಕ ಕೆಲಸ ಆಯಿತು. ಅಪಾಯಿಂಟ್ಮೆಂಟ್ ಆಯಿತು, ರಿಪೋರ್ಟ್ ಮಾಡಿಕೊಂಡ್ರು. ಅದಾದಮೇಲೆ 3 to 4 days ಶುರು ಆಯಿತು ದುಡ್ಡು. ಮೇಡಮ್, ಇದು ಸೈನ್ ಮಾಡಿದ್ದಕ್ಕೆ ಸೈನ್ ಮಾಡಿ, ಇದು ಸೈನ್ ಮಾಡಿದರೆ ಇಷ್ಟು ಅಮೌಂಟನ್ನು ತೊಗೊಂಡೋಗಿ ಇದು ಸೈನ್ ಮಾಡಿ, ಯಾರ ಅಪ್ಲಿಕೇಶನ್ ಅವ್ರನ್ನ ಕರೆಸಿ, ಇದು ಯಾರ್ದು ಕರೆಸಿ ಅವ್ರನ್ನ ನನ್ನ ಮುಂದೆ ಕೂರಿಸಿ ಅಂತ. ಇವ್ರಿಗೆ ಸ್ವಲ್ಪ ಈ ಸುತ್ತ ಇದ್ದಂಥ ವ್ಯಕ್ತಿಗಳಿಗೆ ಚೂರ್ಕನ್ಸು. ಸ್ವಲ್ಪ ಯೋಚನೆ ಮಾಡ್ಕೊಂಡು ನೋಡ್ರಿ, ಟೇಬಲಿಂದ ಟೇಬಲ್ ದುಡ್ಡುಗಳು ಹೋಗ್ತಾ ಇರ್ತದೆ. ಲಾಸ್ಟಿಗೆ ಇವ್ರು ಸೈನ್ ಆಗಬೇಕು, ನೆಕ್ಸ್ಟು ಸಾಹೇಬರದು ಸೈನ್ ಆಗಬೇಕು. ಇವ್ರ ಸೈನು ಯಾರು, ಅಪ್ಲಿಕೇಶನ್ ಯಾರ್ದು, ಅವ್ರನ್ನ ಕರೆಸಿದ್ರೆ ಎಷ್ಟು ದುಡ್ಡು ಕೊಟ್ರಿ, ಯಾರ ಹತ್ರ ಕೊಟ್ರಿ? ಇಲ್ಲ ಹಂಗೆ ಕೊಟ್ರಿ, ಹೇಳ್ರಿ, ನನಗೆ ಟೇಬಲಲ್ಲಿ ದುಡ್ಡು ಬಂದಿತ್ತು, ನನಗೆ ದುಡ್ಡು ಬೇಡ, ಗೊತ್ತು ನಿಮ್ಮ ಕಷ್ಟ. ಕಡು ಬಡತನದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳ ಹತ್ರ ಆಗ ಅವರು ತಗೊಳ್ತಿದ್ದಿದ್ದು 1000 ರೂಪಾಯಿ ಲಂಚ. ಈ ಅಮ್ಮ 1 ನಯ ಪೈಸೆಯಲ್ಲಿ ಸೈನ್ ಮಾಡಿ. ಒಳ್ಳೆತನ ಅಂದರೆ 6 ತಿಂಗಳು ಇವರು ಕೆಲಸ ಮಾಡಿದರು, 7ನೇ ತಿಂಗಳು ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್, ಈ ಲಂಚ ತಗೊಳ್ಳೋರೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಗಲೂ ಅವರು ಬಿಡಲಿಲ್ಲ. ಹೋಗಿದ್ದಂಥ ಜಾಗದಲ್ಲಿ ಸಂತೋಷವಾಗಿ ಕೆಲಸ ಮಾಡಿ 2 ವರ್ಷಕ್ಕೆ ಅದೇ ಆಫೀಸಿಗೆ ಆಫೀಸರ್ ಆಗಿ ಬಂದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾರೆಲ್ಲ ಲಂಚ ಕೊಟ್ಟು ಇವರನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು, ಫಸ್ಟು ಅವರನ್ನು ಎಲ್ಲೂ ಲಂಚ ಸಿಗದೇ ಇರ್ತಕ್ಕಂಥ ಹಾಗೂ ಇಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ರು. ಆ ಅಧಿಕಾರದ ಕಾರ್ಯದಲ್ಲಿ ಪ್ರತಿಯೊಬ್ಬರು ಟ್ರಾನ್ಸ್ಫರ್ ಆಗಿ, ನನ್ನ ಹತ್ರ ಕೆಲಸ ಮಾಡೋರು ಒಂದು ನಯಾ ಪೈಸೆ ಮುಟ್ಟಬಾರ್ದು ಅಂತೇಳಿ ನಯಾ ಪೈಸೆ ಮುಟ್ಟದೇ ಇರ್ತಕ್ಕಂಥ ಕೊಲೀಗ್ಸನ್ನು ಅವ್ರು ಹಾಕ್ಸ್ಕೊಂಡು ಉತ್ತಮವಾದಂಥ ಒಂದು ಸರ್ವಿಸ್ ಕೊಟ್ಟು ಕಳೆದ 1.5 ತಿಂಗಳು 2 ತಿಂಗಳ ಹಿಂದೆ ರಿಟೈರ್ಡ್ ಆದರು. ರಿಟೈರ್ಡ್ ಆಗುವಾಗ ಅವರಿಗೆ ಸಿಕ್ಕಿದ ಬಹುಮಾನ ಏನು ಗೊತ್ತಾ?
ಲಕ್ಷಾಂತರ ರೂಪಾಯಿ ಗಿಫ್ಟ್ದು ಅವ್ರಿಗೆ ಚಿನ್ನದ ಹಾರ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅವರ ಪ್ರಾಮಾಣಿಕತೆಗೆ ಅವರು ಯಾವೊಂದು ಪೈಸೆ ಮುಟ್ತಾ ಇರಲಿಲ್ಲ. ಅವರಿಗೆ ಕಾಂಟ್ರಾಕ್ಟರ್ಸ್ ಅವರೇ ಸೇರಿ ಅವ್ರದ್ದೊಂದು ಸಂಘದಿಂದ ಅವರಿಗೆ ಒಂದು ಒಳ್ಳೆಯ ಚೈನು, ಬೆಲೆ ಬಾಳುವಂಥ ಒಂದು ಕಮ್ಮಿ ಅಂದರೂ ಒಂದು 7-8 ಲಕ್ಷದ ಒಂದು ಚೈನು ಗಿಫ್ಟ್ ಆಗಿ ಅವರಿಗೆ ಹಾಕಿದ್ರೆ. ಯೋಚನೆ ಮಾಡಿ ನೋಡ್ರಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಪ್ರಾಮಾಣಿಕತೆ ಎಂಬುದು ನಮ್ಮನ್ನು ಗುರುತಿಸುವಂಥದ್ದು ಕೆಳಮಟ್ಟದಿಂದ. ಈ ಪ್ರಾಮಾಣಿಕತೆ ಕೆಳಮಟ್ಟದ ಒಂದು ಆಶೀರ್ವಾದವು, ಮೇಲ್ಮಟ್ಟದ ದೇವನ ಆಶೀರ್ವಾದ, ಈ ಎರಡು ಸೇರಿ ನಮ್ಮನ್ನು ಈ ಲೋಕದಲ್ಲಿ ದೈವ ಚಿತ್ತಕ್ಕೆ ನೆರವೇರಿಸುವಂಥ ಒಂದು ಸಭ್ಯತೆಯಿಂದ ನಡೆಯುವಂಥ ವ್ಯಕ್ತಿಗಳಿಗೆ ಸಿಗುವಂಥ ಬಹುಮಾನ. ಅದು ಮನುಷ್ಯನಿಂದ ಅಲ್ಲ, ಅದು ದೇವನ ಕೊಡುಗೆ. ಆ ದೇವನ ಕೊಡುಗೆ ಮನುಷ್ಯನ ರೂಪದಲ್ಲಿ ನಮ್ಮೆಲ್ಲರನ್ನ ಗುರುತಿಸುವಂಥದ್ದು. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ನೀನು ಓದಿ ಬ್ರದರ್ ವಾಕ್ಯ. ಕಷ್ಟಾನುಭವಕ್ಕೆ ಮುಂಚೆ ದಾರಿ ತಪ್ಪಿ ನಡೆದೆ, ಆದರೆ ಈಗ ನಡೆಯುತ್ತಿರುವೆ ನಿನ್ನ ನುಡಿಯಂತೆ. ಪ್ರೈಸ್ ದಿ ಲಾರ್ಡ್. ಯಾರ ನುಡಿಯಂತೆ? ಯೇಸು ಕ್ರಿಸ್ತನ ನುಡಿಯಂತೆ. ನಾನೀಗ ಮೋಸ ಇಲ್ಲ, ನಾನೀಗ ವಂಚನೆ ಇಲ್ಲ, ಆಗ ಮಾಡ್ತಿದ್ವಿ. ಆದರೆ ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳಿದ ಮೇಲೆ ನಾನು ಯಾವ ಕಾರಣಕ್ಕೂ ಒಂದು ಮೋಸ ಮಾಡಲಿಕ್ಕೆ ಮನಸ್ಸಿಲ್ಲ, ಕೆಟ್ಟ ಹೊಲಸು ಮಾತಾಡಲಿಕ್ಕೆ ಮನಸ್ಸಿಲ್ಲ, ಕೆಟ್ಟ ಮಾತನ್ನು ನಾನು ಮಾತಾಡೋದಿಲ್ಲ, ಕೆಟ್ಟ ದೃಷ್ಟಿನ ನಾನು ನೋಡೋದಿಲ್ಲ, ಕೆಟ್ಟ ಆಲೋಚನೆ ನಾನು ಮಾಡೋದಿಲ್ಲ, ಯಾರ ಮನೆಯನ್ನು ನಾನು ಮುರಿಯೋದಿಲ್ಲ, ಯಾವ ಚಾಡಿ ಮಾತು ಕೇಳೋದಿಲ್ಲ, ಹೇಳೋದಿಲ್ಲ. ಈ ರೀತಿಯಾಗಿ ಒಂದು ಮನುಷ್ಯ ದುಷ್ಟತನದಿಂದ ಶ್ರೇಷ್ಠತನಕ್ಕೆ ಬರುವಂಥ ವ್ಯಕ್ತಿಗೆ ದೇವನು ಕೊಡುವಂಥ ಕೊಡುಗೆ ಅಪಾರವಾದದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಹೆಚ್ಚಾಗಿ ಈ ದಿನಗಳಲ್ಲಿ ಪ್ರಾರ್ಥಿಸಿ. ಕಾರಣಕ್ಕೆಂದರೆ ಎಲ್ಲಿ ನೋಡಿದರೂ ಮೋಸ, ಎಲ್ಲಿ ನೋಡಿದರೂ ಅನ್ಯಾಯ, ಎಲ್ಲಿ ಯಾವ ಕ್ಷೇತ್ರದಲ್ಲಿ ತಗೊಳ್ರಿ, ಚರ್ಚಲ್ಲಿ ತಗೊಳ್ರಿ, ಹಾಗೂ ಗುರುಗಳ ಮಧ್ಯದಲ್ಲಿ ತಗೊಳ್ರಿ, ಜನರ ಮಧ್ಯದಲ್ಲಿ ತಗೊಳ್ರಿ, ವ್ಯಾಪಾರಿಗಳ ಮಧ್ಯದಲ್ಲಿ ತಗೊಳ್ರಿ, ಎಲ್ಲಿ ಹೋದ್ರು, ಬ್ಯಾಂಕಲ್ಲಿ ತಗೊಳ್ರಿ, ಕೋರ್ಟಲ್ಲಿ ತಗೊಳ್ರಿ, ಎಲ್ಲಿ ನೋಡಿದರೂ ನಾವು ಇಡೀ ಲೋಕದಲ್ಲಿ ನಮಗೆ ಸಿಗುವಂಥದ್ದು ನ್ಯಾಯ ಅಲ್ಲ, ಅನ್ಯಾಯವೇ. ಕಳೆದ 10 ದಿವಸದ ಹಿಂದೆ ನಾನೊಂದು ಪೇಷಂಟ್ನ ಸಂಧಿಸ್ಲಿಕ್ಕೆ ಹೋಗಿದ್ದೆ. ಆ ಪೇಷಂಟ್ನ ನೋಡಿ ಪ್ರಾರ್ಥನೆ ಮಾಡಿ ಆದಮೇಲೆ ಅಲ್ಲಿ ಹೀಗೆ ಕ್ಯಾಶುಯಲಾಗಿ ನಿಂತು ಮಾತಾಡ್ತಿದ್ದೆ. ಪಕ್ಕದಲ್ಲಿರೋರು ಈ ಪೇಷಂಟ್ ಕೇಳಿದ್ರು, ನನಗೂ ಪ್ರೇಯರ್ ಮಾಡ್ತಾರ ಅವರು ಅಂತ. ಅವ್ರು ಹೇಳಿದ್ರು, ಎಸ್ ಪ್ರೇಯರ್ ಮಾಡಿದ್ದ. ಅವ್ರಿಗೂ ಪ್ರೇಯರ್ ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಹಣ್ಣು ಕುಯ್ದು ಕೊಡ್ತಿದ್ರು. ರಾತ್ರಿ ಊಟ ಮಾಡಲ್ಲ, ನನಗೆ ಹಣ್ಣು ಸಾಕು ಅಂತೇಳಿ ರೋಗಿ ಹೇಳಿದ್ರು. ಪ್ರಿಯರೇ, ಅಲ್ಲಿ ಆ ಬಾಕ್ಸ್ ಮೇಲೆ ಹಣ್ಣಿತ್ತು, ಆ್ಯಪಲ್ ಕಟ್ ಮಾಡಿದರು. ಒಳಗೆ ನೋಡ್ತಾರೆ ಫುಲ್ಲು ಕೆಟ್ಟೋಗಿತ್ತು. ಇನ್ನೊಂದು ಕಟ್ ಮಾಡಿದ್ರು, ಅದು ಕೆಟ್ಟೋಗಿತ್ತು. ಇನ್ನೊಂದು ಕಟ್ ಮಾಡಿದರು, ಅದು ಕೆಟ್ಟೋಗಿತ್ತು. ಅವ್ರು ಹೇಳಿದರು, ಈಗ ಬೆಳಗ್ಗೆ ತಂದಿದ್ದ ಹಣ್ಣು, ಬೆಳಗ್ಗೆ ತಂದಂಥ ಈ ಹಣ್ಣು 3 ಕೆಟ್ಟೋಗಿದೆಯಲ್ಲ. ಹಣ ಕೊಟ್ಟು ಅವ್ರು ಕೇಳಿದ ರೇಟ್ ಕೊಟ್ಟಂಥ ಈ ಆ್ಯಪಲ್ 3 ಕೆಟ್ಟೋಗಿದೆ. ಪಕ್ಕದಲ್ಲಿ ಇನ್ನೊಬ್ರು ಹೇಳಿದರು, ಎಲ್ಲಿ ತಗೊಂಡ್ರಿ ಅಂತ. ಅವ್ರು ಹೇಳಿದ್ರು, ಇಲ್ಲೇ ಹಾಸ್ಪಿಟ್ಲ್ ಮುಂದೆ. ಅವ್ರ ಹತ್ರ 2 ಕವರ್ ಇರ್ತದೆ. ಒಂದು ನಿಮ್ಮ ತೋರಿಸಿದ್ದೆಲ್ಲ ಹಾಕಿ ನೀವು ಕವರ್ಗೆ ಹಾಕ್ಕೊಡ್ತೀನಿ ಅಂಥೇಳಿ ಕೆಳಗೆ ಇಳಿಸುವಾಗ, ನೀವು ದುಡ್ಡು ತಗೊಳ್ಳೋಕ್ಕೆ ಜೋಬಲ್ಲೋ ಇಲ್ಲ ಪರ್ಸಲ್ಲೋ ಕೈ ಹಾಕುವಾಗ ಎಕ್ಸ್ಚೇಂಜ್ ಮಾಡ್ತಾರೆ. ಕಾರಣಕ್ಕೆಂದರೆ ಅವರು ತಂದು 10 ದಿವಸನೋ 15 ದಿವಸನೋ ವ್ಯಾಪಾರ ಆಗದೆ ಇರ್ತದೆ. ಅಂಥದನ್ನು ಅವರು ಮೇಲೆತ್ತಿಟ್ಟು ಅದಾದಮೇಲೆ ಕವರಲ್ಲಿ ಹಾಕಿ ಇಟ್ಟಿರ್ತಾರೆ. ಅದಾದಮೇಲೆ ಸಿಗುವಂಥದ್ದು 1-2 1 kgಯಲ್ಲಿ ಅವರಿಗೆ ಒಳ್ಳೇದು ಸಿಕ್ಕಿದ್ದು 3 ಹಣ್ಣು. ಪ್ರೈಸ್ ದಿ ಲಾರ್ಡ್. ಅದು ಚಿಕ್ಕ ಹಣ್ಣುಗಳು, ಆ್ಯಪಲ್. ಬಾಕಿ ಎಲ್ಲ 3-4 ಕೆಟ್ಟೋಗಿದ್ದು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಆ ವ್ಯಾಪಾರಿ ಮಾಡೋನು ಅವನಿಗೆ ಗೊತ್ತು ಇದು ಕೆಟ್ಟೋಗಿದೆ ಅಂತ. ಅವರು ಹಾಸ್ಪಿಟ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಅಂತಲೂ ಗೊತ್ತು ಅವನಿಗೆ. ಆದರೆ ಅವನ ಆಲೋಚನೆ, ಅವನ ಕೆಟ್ಟ ಆಲೋಚನೆ, ಮೋಸ ಮಾಡುವಂಥ ಆಲೋಚನೆ.
ಇವನು ಒಂದು ದಿವಸ ಈ ಹಾಸ್ಪಿಟ್ಲಿಗೆ ಹೋಗ್ಬೇಕೆಂಬುದಾಗಿ ಅವನು ಮರ್ತೀಯ. ನಾನು ಮಾಡುವಂಥ ಮೋಸ, ನಾನು ಸಹ ಈ ಒಂದು ದಿನ ಹಾಸ್ಪಿಟ್ಲಿಗೆ ಹೋಗಿ ಮಲಗಿದ್ದ. ನನ್ನ ಈ ಮೋಸದ ಹಣ ಅಲ್ಲ ಎಲ್ಲಿಗೆ ಸುರಿಬೇಕು? ಆಸ್ಪತ್ರೆ ಎದುರಿಗೆ ಇರ್ತಕ್ಕಂಥ ಕಾರ್ಯನ ನಾನು ಹೇಳ್ತಿರೋದು. ನನಗೆ ತುಂಬ ಬೇಜಾರಾಗೋಯ್ತು. 3 ಹಣ್ಣನ್ನು ಒಳಗೆ ಫುಲ್ಲು ಕೊಳ್ತೋಗ್ಬಿಟ್ಟಿದೆ, ಮೇಲೆ ಏನು ಗೊತ್ತಾಗೋದಿಲ್ಲ. ಆ್ಯಪಲ್ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಆತ್ಮ ಶುದ್ಧ ಇಟ್ಟು. ನಾವು ನೋಡಲಿಕ್ಕೆ ಚೆನ್ನಾಗಿರ್ತೇವೆ, ಒಳ್ಳೆ ಬಟ್ಟೆ ಹಾಕ್ತೇವೆ, ಹಾಗೂ ಒಳ್ಳೆ ರೀತಿಯಲ್ಲಿ ನಾವು ಸಭ್ಯರಾಗಿರ್ತೇವೆ. ಆದರೆ ದೇವನ ಮುಂದೆ, ಜನರ ಮುಂದೆ ನಾವು ಚೆನ್ನಾಗಿದ್ದೇವೆ, ದೇವನ ಮುಂದೆ ನಿಂತಾಗ ನಾನು ಏನು? ನಮ್ಮೆಲ್ರಿಗೂ ಒಂದು ಸಾವಿದೆ. ಸಾವಲ್ಲಿ ಯಾರಿಗೂ ತಾರತಮ್ಯ ಇಲ್ಲ, ಮಣ್ಣಲ್ಲಿ ತಾರತಮ್ಯ ಇಲ್ಲ. ನಾವೆಲ್ಲರೂ ಮಣ್ಣಿಗೆ ಹೋಗುವಂಥವ್ರು. ಆದರೆ ದೇವನ ಮುಂದೆ ನಾನು ನಿಲ್ಲುವಾಗ ನಾನು ಎಂಥವನು? ನಾವೆಂಥವ್ರು? ನನ್ನ ಈ ಬದುಕಿನಲ್ಲಿ ಪ್ರಾಮಾಣಿಕವಾದಂಥ ಕಾರ್ಯವನ್ನು ನಾನು ನನ್ನ ಜೀವಿತದಲ್ಲಿ ಮಾಡಿದ್ದೇನೆ. ನನಗೆ ದೇವರು ಕೊಟ್ಟಂಥ ಚಿಕ್ಕವರಾಗಲಿ ದೊಡ್ಡವರಾಗಲಿ, ಮದುವೆ ಮುನ್ನ ಮದುವೆ ಆದ ಮೇಲೆ ನಾನು ನನ್ನ ಜೀವಮಾನದಲ್ಲಿ ಯೇಸು ಕ್ರಿಸ್ತನ ಸಂದೇಶದ ಪ್ರಕಾರ ನಾನು ಜೀವಿಸಿದ್ದೇನೆ. ನಾನು ದೇವನ ವಾಕ್ಯವನ್ನು ಕೇಳಿ ಆ ದೇವನ ವಾಕ್ಯದ ಪ್ರಕಾರ ನಾನು ಈ ಲೋಕದಲ್ಲಿ ಒಂದು ಸಾಕ್ಷಿಯಾಗಿದ್ದೇನೆ. ಇದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಫಸ್ಟು ದೇವನಲ್ಲಿ ನೋಡಿ ವಿಧೇಯತ್ವವನ್ನು ಕಲ್ತುಕೋ ಎಂಬುದಾಗಿ. ಈ ವಿಧೇಯತ್ವವು ಓದಿ ಬ್ರದರ್ ವಾಕ್ಯ. ಒಳ್ಳೆಯವ ಒಳ್ಳೆಯದೇ ಕೈಕೊಳ್ಳುವ ನೀನು, ಒಳ್ಳೆಯದನ್ನೇ ಕೈಗೊಳ್ಳುವ ನೀವು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು ಸುಳ್ಳು ಕಲ್ಲಿಸಿಯಾರ ಗರ್ವಿಗಳು ನಿನಗೆ ವಿರುದ್ಧವಾಗಿ ನಾನು ಪಾಲಿಪೆ ನಿನ್ನ ನಿಯಮಗಳನ್ನು ಹೃತ್ಪೂರ್ವಕವಾಗಿ. ಇಲ್ಲಿ ನೀವು ಯಾರೆಲ್ಲ ನಿಮ್ಮ ಸುತ್ತ ಇದ್ದಾರೋ, ನಿಮ್ಮ ಕುಟುಂಬದವರಿದ್ದಾರೋ, ನಿಮ್ಮ ಪರಿಸರದಲ್ಲಿದ್ದರ್ತಕ್ಕ ವ್ಯಕ್ತಿಗೆ ಅವರಿಗಾಗಿ ಪ್ರಾರ್ಥಿಸಿ. ದೇವರು ನಮಗೆ ಕಲಿಸಿದಂಥ ವಿಧೇಯತ್ವ, ದೇವರು ನನಗೆ ಕೊಟ್ಟಂಥ ತಾಳ್ಮೆ, ದೇವರು